ಇಬ್ಬರದು ಹಾಲು ಜನಿನಂತ ಸಂಬಂಧನ ಸರ್ ಅದು? ಖಂಡಿತ 23 ಎಲೆಕ್ಷನ್ಗಿಂತ ಮುಂಚೆ ಎಲೆಕ್ಷನ್ ಆಗೋವರೆಗೂ ಹೌದು ಸರ್. ಈಗಲೂ ಹಾಗೆ ಇದೆಯಾ? 28ಕ್ಕೂ ಹಂಗೆ ಇರ್ತದೆ. ಅಲ್ಲ, ಕೆಲವು ಶಾಸಕರು ಮಾತಾಡೋದು ನೋಡಿದ್ರೆ ಸರ್ ಅದೊಂಥರ ಬೇವು ಬೆಲ್ಲದ ರೀತಿ ಇದೆ. ಯಾವ ಶಾಸಕನು ನನಗೆ ರಿಕ್ವೆಸ್ಟ್ ಮಾಡ್ತೀನಿ, ನನಗೇನಾದ್ರು ಶಾಸಕರು ಒಳ್ಳೇದಾಗಬೇಕು ಅಂತ ಆಸೆ ಇದ್ರೆ ನೀವೆಲ್ಲ ಸುಮ್ಮನೆ ದೆಹಲಿಗೆ ಹೋಗಿ ಬಂದ ನಂತರ ಯಾಕೋ ಸಿಎಂ ಕುರ್ಚಿಯ ಬಗ್ಗೆ ಮಾತನಾಡೋದಿರ್ಲಿ, ಅದ್ರ ಬಗ್ಗೆ ಯಾವುದೇ ಹೇಳಿಕೆ ಕೊಡೋದಕ್ಕೆ ಹಿಂದೆ ಕಾಡ್ತಾ ಇದ್ದಾರೆ. ಟೈಮ್ ವಿಲ್ ಆನ್ಸರ್. ಕಾಲ ಉತ್ತರ ಕೊಡ್ತದೆ, ನಿರ್ಣಯ ಮಾಡ್ತದೆ. ಸರ್, ಮೊನ್ನೆ ಏನೋ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಜೊತೆಗೆ ವೇಣುಗೋಪಾಲ್ ಅವರು ಚರ್ಚೆ ಮಾಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ದೆಹಲಿ ಮಟ್ಟದಲ್ಲಿ. ಇದೇ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನಾನು ಯಾರಿಗೂ ಮಾತಾಡಕ್ ಹೋಗಿಲ್ಲ, ಕೇಳಕ್ ಹೋಗಿಲ್ಲ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಆಗಿದ್ದಕ್ಕೆ ಡಿನ್ನರ್ ಇಟ್ಕೊಂಡಿದ್ದಂತೆ ಮಾರ್ಚ್ 10ನೇ ತಾರೀಕು. 10ನೇ ತಾರೀಕು 6ನೇ ತಾರೀಕು ಬಜೆಟ್ 6ನೇ ತಾರೀಕು ನಿಮ್ದು 6ಕ್ಕಲ್ಲ 10ಕ್ಕೆ ಡಿನ್ನರ್ 10ಕ್ಕೆ ಮಾರ್ಚ್ 6ಕ್ಕೆ ಸರ್, ಕರೆಕ್ಟ್ 6 ವರ್ಷ 10ಕ್ಕೆ MLCಗಳಿಗೆ MLAಗಳಿಗೆಲ್ಲ ಕರಿತೀವಿ. ಏನೋ ಒಂದು ನಾವು ಏನಾದ್ರು ಸೆಲೆಬ್ರೇಷನ್ ಮಾಡ್ಕೋಬೇಕಲ್ಲಪ್ಪ. ನೀವೆಲ್ಲ ಟಿವಿಯವರೆಲ್ಲ ನಮ್ಮದು ಸೆಲೆಬ್ರೇಷನ್ ಮಾಡ್ಕೊಂಡಂಗೆ, ಪೇಪರ್ ಮಾಡ್ಕೊಂಡಂಗೆ ನಾವು ಮಾಡ್ಕೋಬೇಕಲ್ಲ. ಇಲ್ಲಾರೆಲ್ಲ ಬಕ್ಕೆ ತಂದು ಹಿಡ್ತಾ ಇರ್ತಾರೆ ಮನೆಗೆ. ಎಲ್ಲಾನು ಕರಿತೀನಿ, ಎಲ್ಲ ಶಾಸಕರು ಕರಿತೀನಿ. ನೋಡೋಣ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಚೀಫ್ ಮಿನಿಸ್ಟರ್ಗೆ ಹೇಳಿದ್ದೀನಿ. ಪಿಸಿಸಿ ವಿಚಾರದಲ್ಲಿ ಪರಮೇಶ್ವರ್ ರೆಕಾರ್ಡ್ ಬ್ರೇಕ್ ಮಾಡ್ತೀರಾ ಸರ್? ತಾವು 7ನೇ ವರ್ಷದ ನಂತರ ಮುಂದುವರಿತೀರಾ ಸರ್? ನೀವು ಈಗ 6ನೇ ವರ್ಷ ದಾಖಲೆ ಆಗಿದ್ದು, 7ನೇ ವರ್ಷ ಕಂಟಿನ್ಯೂ ಆಗ್ತೀರಾ ಸರ್? ಇಂದ ಪರಮೇಶ್ವರ್ 8 ವರ್ಷ ಆಗಿದ್ರು ಕೆಪಿಸಿಸಿ ಅಧ್ಯಕ್ಷರಾಗಿ. ಎಲ್ಲರೂ ವಿಶ್ ಮಾಡ್ತಿದ್ದಾರೆ ಸರ್, 8 ವರ್ಷನೂ ಪೂರೈಸಲಿ. ಇಲ್ಲ ಬೇಡ. ನ್ಯೂ ಬ್ಲಡ್ ಶುಡ್ ಕಮ್. ಹೊಸ ರಕ್ತ ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು, ಹೊಸ ಆಲೋಚನೆ ಇರಬೇಕು. ನಾವೆಲ್ಲ ನಾನು ಫಸ್ಟ್ ಟರ್ಮ್ಗೆ MLA ಮಂತ್ರಿ ಆದದ್ದು ನಾವೆಲ್ಲ. ನಾನು, ಪರಮೇಶ್ವರು, HK ಪಾಟೀಲು, ರಾಮಲಿಂಗಾರೆಡ್ಡಿ, ನಾವೆಲ್ಲ ಆಯಿತು. ನಮ್ಮದೆಲ್ಲ ಟರ್ಮ್ ಮುಗಿದೋಯ್ತು. ನಾವೆಲ್ಲ ಸೀನಿಯರ್ ಸಿಟಿಸನ್ ಆಗ್ಬಿಟ್ಟಿದ್ದೀವಿ. ಹೊಸಬ್ರು ಬರಲಿ ಸರ್. ಹೊಸ ಬ್ಲಡ್ಡಿಗೆ ಅವಕಾಶ ಕೊಡೋಕ್ಕೆ ನೀವು ಹೇಳಬೇಕು ಸರ್. ನೀವು ಇದ್ರೆ ಮತ್ತೊಂದು ಕಡೆ ಕೂರಕ್ಕೆ ಚೇರ್ ಇಲ್ಲವಲ್ಲ ಸರ್? ನೋಡಪ್ಪ, ನನ್ನ ಅಭಿಪ್ರಾಯ ತಿಳಿಸಿದ್ದೀನಿ. ಪಾಪ ಹೊಸಬ್ರು ಕೇಳೋರು, ಈಗ ಫಸ್ಟ್ ಟೈಮ್ ಎಷ್ಟೋ ಜನ ನಾವೆಲ್ಲ ಆಗಲಿಲ್ವೇ, ಹಂಗೆ ಆಸೆ ಇರ್ತದೆ. ಅವ್ರ ಆಸೆನೂ ತಪ್ಪು ಅಂತ ಹೇಳೋಕ್ಕಾಗ್ತದ? ಪಕ್ಷ ಮತ್ತೆ ಸರ್ಕಾರದಲ್ಲಿ ಹೊಸ ಬ್ಲಡ್ ಬರಬೇಕು ಅಂತ ಪಕ್ಷ ಮತ್ತೆ ಸರ್ಕಾರ ಎರಡರಲ್ಲೂ ಖಂಡಿತ. ನಾನು ಅಷ್ಟೇ, ಸಾಕು ನನಗೆ 6 ವರ್ಷ. ಬೇರೆಯವ್ರು ಮಾಡಬೇಕಲ್ಲ ಪಾಪ. DK ಶಿವಕುಮಾರ್ ಅವರು ಯೋಗಿ ತರ ಮಾಡ್ತಾರೆ ನೋಡಯ್ಯ, ನಾನು ಸ್ಟ್ರೀಟ್ ಫೈಟರ್. ನಾನು ಬರೀ ಇದನ್ನ ಬಸ್ನ 3 ರೂಪಾಯಿ ಕೊಡಬೇಕು ಅಂತ ಹೇಳಿದ ತಕ್ಷಣ, 3 ಸತಿ ಕೊಡಬೇಕು ಅಂದ ತಕ್ಷಣ ವಿತಿನ್ 1 ಮಿನಿಟ್ ನಾನು 1 ಕೋಟಿ ರೂಪಾಯಿ ಚೆಕ್ ಕೊಟ್ಟು, ನಾನು ಚೆಕ್ ಕೊಟ್ಬಿಟ್ಟು ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಸಾಯಂಕಾಲಕ್ಕೆ ಇಡೀ ದೇಶದಲ್ಲೇ ಒಂದು ದೊಡ್ಡ ಸಂದೇಶ ಚಾಲನ ಮಾಡಿ ರೈಲ್ ದುಡ್ಡನ್ನು ಕಡಿಮೆ ಮಾಡಿಸಿ ಬಸ್ನು ಫ್ರೀ ಮಾಡಿಸೋ ನಾನು. ಇಡೀ ರಾತ್ರಿ ಇದನ್ನ ಕೋವಿಡ್ ಸಂದರ್ಭದಲ್ಲಿ 36 ಜನ ಸತ್ತಾಗ ಇದೇ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ವಾಪಸ್ಸು ಹೋಗದೆ ಪಾಪ ಎದುರ್ಕೊಂಡು ಬಂದ್ಬಿಟ್ಟು, ಆಮೇಲೆ ಇವನು ಸುಳ್ಳು ಹೇಳ್ಬಿಟ್ಟು ಇಬ್ಬರೇ ಸತ್ತಿದ್ದು ಅಂತ ಇವನು ಹೇಳಿ, ನಮ್ಮ ಸುಧಾಕರಣ್ಣ ಡಾಕ್ಟ್ರು ತಿರ್ಗಾ ಹೋಗಿ ಬೆಳಗ್ಗೆ 6 ಗಂಟೆಗೆ ಹೋಗಿ ಬೆಳಗ್ಗೆ 6 ಗಂಟೆ ಗಂಟ ಪ್ರತಿ ಮನೆಗೆ ಹೋಗಿ 1 ಲಕ್ಷ ದುಡ್ಡು ಕೊಟ್ಟು ಹೋರಾಟ ಮಾಡಿ, ಈಗ ಪಾಪ ನಮ್ಮ ವೆಂಕಟೇಶ್ ಎಲ್ಲ ರೆಡಿ ಮಾಡಿದ್ದಾರೆ. ನಾನೇ ಬಂದು ಚೆಕ್ ಕೊಡ್ತೀನಿ, ಸುಮ್ಮನೆ ಇರು ಅಂತ ಹೇಳಿದ್ದೀನಿ ಎಲ್ಲರಿಗೂ. ಅವ್ರಿಗೆಲ್ಲ ಕೆಲಸ ಕೊಡಿಸ್ತಾ ಇದ್ದೀನಿ. ಸೊ ಹಂಗೆ ಅಸೆಂಬ್ಲಿಲಿ ಏನು ಮಾತಾಡಿದ್ದೀನಿ ಆ ವಿಚಾರದಲ್ಲಿ ನನಗೆ ಗೊತ್ತಿದೆ. ಹಂಗೆ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿರೋರು ಎಲ್ಲ. ಐ ನೋ ಹೌ ಟು ಫೈಟ್, ನಾಟ್ ಫಾರ್ ಪವರ್. ಮೈ ಫೈಟ್ ಈಸ್ ನಾಟ್ ವಿದಿನ್ ದಿ ಪಾರ್ಟಿ, ಐ ವಿಲ್ ಫೈಟ್ ಔಟ್ಸೈಡ್ ದಿ ಪಾರ್ಟಿ. ನನಗೇನು ಅವಶ್ಯಕತೆ ಇಲ್ಲ. ಯಾರು ನಾನು ಸುಮ್ಮನೆ ಇದ್ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ರೆ ಅದು ಅವ್ರಿಗೆ ಬಿಟ್ಟಿದ್ದು. ಕ್ರಾಂತಿ ನಾನೇನು ಮಾಡಬೇಕಾಗಿಲ್ಲ ರೀ, ನಾನು ಕ್ರಾಂತಿ ಏನು ಮಾಡಬೇಕಾಗಿಲ್ಲ ರೀ. ನನಗೆ ಐ ಬಿಲೀವ್ ಇನ್ ಮೈ ಸೆಲ್ಫ್. ನನಗೆ ಸೆಲ್ಫ್ ಕಾನ್ಫಿಡೆನ್ಸ್. ಐ ಲಿವ್ ಆನ್ ಹೋಪ್ ಆಲ್ವೇಸ್. ಪ್ರಯತ್ನ ಪ್ರಾರ್ಥನೆ ಎರಡೂ ಫಲ ಕೊಡುತ್ತೆ ಸರ್ ನಿಮಗೆ ಈ ಸಲ. ನಾನೇನು ಪ್ರಯತ್ನ ಮಾಡಬೇಕಾಗಿಲ್ಲ. ನನಗೇನು ಯಾವಾಗ ಏನು ಬರಬೇಕೋ ನಂಗೆ ಬಂದೇ ಬರ್ತದೆ. ಆ ಕಾನ್ಫಿಡೆನ್ಸ್ ನನಗಿದೆ.
ಸದ್ಯದಲ್ಲೇ ನಿಮ್ಮನ್ನು ಭೇಟಿ ಮಾಡ್ತೀನಲ್ಲ ತಿರ್ಗಾ. ಸರ್ ನೀವು ಈ ಪಕ್ಷದ ಕಾರ್ಯಕರ್ತರು ಮುಖಂಡರ ಬಗ್ಗೆ ತುಂಬಾ ಮಾತಾಡ್ತಾರೆ ಅಂದ್ರೆ ಅವರ ಶ್ರಮದಿಂದಲೇ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ. ಈಗ ಒಂದು ಹಂತದಲ್ಲಿ ಬೋರ್ಡ್ ಅಂಡ್ ಕಾರ್ಪೊರೇಷನ್ಸ್ ಬೇರೆ ಬೇರೆ ಪ್ರಾಧಿಕಾರಗಳು ಇಂಥವೆಲ್ಲ 2 ವರ್ಷ ಎಲ್ಲ ಮಾಡಿದೀವ್ರಿ. ಬೇರೆಯವ್ರಿಗೆ ಬರ್ತದೆ ಅಂತ ಅವಕಾಶ ಇತ್ತು, ಆಗ ನೋಡಿದ್ರೆ ಅದೇ ಕಂಟಿನ್ಯೂ ಆಗ್ತಾ ಇದೆ ಇಲ್ಲ ಸರ್. ಇಲ್ಲ, ಕೆಲವು ಎಕ್ಸ್ಟೆಂಡ್ ಆಗಿತ್ತು. ನಾನೇ ತಿರ್ಗಾ ಚೀಫ್ ಮಿನಿಸ್ಟರ್ ಕೇಳಿ ಕೆಲವು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು ಕೆಲವು ಪದಾಧಿಕಾರಿಗಳು ಟೈಮ್ ಕ್ಲೋಸ್ ಆಗಿತ್ತು. ಕೆಲವು ಇಶ್ಯೂಸ್ ಇದಾಗಿ ಬಜೆಟ್ ಮುಗಿಯೋವರೆಗೂ ಆಮೇಲೆ 2 ವರ್ಷ ಆಗಿದ್ರು ಕೂಡ ನಾನೇ ಫರ್ದರ್ ಆರ್ಡರ್ ಅಂತ ಎಕ್ಸ್ಟೆನ್ಷನ್ ಮಾಡಿಸ್ತೇನೆ. ನಾನು ಚೀಫ್ ಮಿನಿಸ್ಟರ್ ನಾನೇ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಇರಲಿ ಪಾಪ, ಆಮೇಲೆ ನಾವು ಕೂತ್ಕೊಂಡು ಮಾತಾಡ್ಬಿಟ್ಟು ಆಮೇಲೆ ಹೊಸಬ್ರು ಕೊಡ್ತೀವಿ. ಇನ್ನು ಕೆಲವ್ರಿಗೆಲ್ಲ ಕೊಡಲೇಬೇಕು, ಕೆಲವು ಆಫೀಸ್ ಬೇರರ್ಸ್ಗೆ ಆದೇಶ ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳಿ ಅದೇ ಆಗ್ತದೆ. 2 ವರ್ಷದ ನಂತರನೂ ಅದೇ ಆಗ್ತಾ ಇದೆ. ಕೊಡ್ತೀವಿ, ಏನು ಮಾಡ್ತೀವಿ ಸರ್ ಫರ್ದರ್ ಆಡಿದ್ರೆ 3 ವರ್ಷ ಅಂತನಾ ಹಿಂಗೆ ಅಂತ ಸಿ ಅದಕ್ಕೆಲ್ಲ ತೀರ್ಮಾನ ಮಾಡ್ತೀವಿ. ಥ್ಯಾಂಕ್ ಯು. ಸರ್ ಒಂದು ಈ ಬೆಂಗಳೂರಿನಲ್ಲಿ ನೋಡಿ, ಈಗ ಬೇಸಿಗೆ ಆರಂಭದಲ್ಲಿನೇ ಈಗಲೇನೆ ನೀರ್ದು ತುಂಬ ಕಡೆ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಟ್ಯಾಂಕರ್ ಮಾಫಿ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಡ್ತು ಸರ್ ನಗರದಲ್ಲಿ. ಏನು ವ್ಯವಸ್ಥೆಗಳಾಗ್ತಾ ಇದೆ, ಆಲ್ಟರ್ನೇಟಿವ್ ವ್ಯವಸ್ಥೆ ನಿಮ್ಮಿಂದ? ಇದು ಯಾವುದು ಇದು ಪ್ರಸಾದ? ಡೋಂಟ್ ವರಿ, ಮೊನ್ನೆ ತಾನೇ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದೀವಲ್ಲ 6 ಸ್ಟೇಜ್. ಈ ವಾಟರ್ ಪ್ರಾಬ್ಲಮ್ ತಕ್ಷಣಕ್ಕೆ ಇಂಪ್ಲಿಮೆಂಟ್ ಮಾಡೋದನ್ನ ಟೈಮ್ ಬೇಕಲ್ಲ ಸರ್? ಅಲ್ಲಲ್ಲ, ಇದು ವಾಟರ್ ಪ್ರಾಬ್ಲಮ್ ಸದ್ಯಕ್ಕೆ ವಿ ಆರ್ ಪ್ರಿಪ್ರೇಷನ್ ಇದೆ ನಮಗೆ. ಹೋದ ಸತಿ ಎಲ್ಲ ಬಂದಷ್ಟು ತೊಂದರೆ ಆಗಲ್ಲ, ಎಲೆಕ್ಷನ್ ವರ್ಷ ಆಯ್ತಲ್ಲ, ಆ ಥರ ಈ ಬಾರಿ ಇನ್ನೂ ಜಾಸ್ತಿ ಆಗುತ್ತೆ ಉಷ್ಣತೆ ತೀವ್ರತೆ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ನೀರು ಕೆಲವು ಕಡೆ ಡ್ಯಾಮ್ಗಳು ಕಡಿಮೆ ಆಗ್ತದೆ. ಡ್ಯಾಮ್ನಲ್ಲಿ ನೀರಿನ ಅವೈಲಬಿಲಿಟಿ ಹಿಂದಿನ ವರ್ಷಕ್ಕಿಂತ ಚೆನ್ನಾಗಿದೆ. ನೋಡಪ್ಪ, ನಮ್ಮ ಕಾವೇರಿ ಬೇಸಿನಲ್ಲಿ ಏನು ಬೇಕೋ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಇಂದನೂ ಕೂಡ ಇನ್ನೊಂದು ಏನೋ ತೀರ್ಮಾನ ಬರ್ತಾ ಇದೆ. ಈಗ ನಾನು ಅದು ಅಫಿಷಿಯಲ್ ನಂಗೆ ನೋಟಿಫಿಕೇಶನ್ ಬರಲಿ ಅಂತ ಕಾಯ್ತಾ ಇದ್ದೀನಿ. ಇಲ್ಲಾಂದ್ರೆ ಅದನ್ನು ನಿಮಗೆ ನ್ಯೂಸಲ್ಲಿ ಹೇಳ್ತಿದ್ದೆ ನಾನು. ಸೊ ಆಯಿತು, ಭಾಳ ಥ್ಯಾಂಕ್ಸ್, ಜನ ಬಂದಿದ್ದೀರಿ. ಯಾವ್ದು ಮಿಸ್ ಆಗುತ್ತೆ ದೆಹಲಿ? ದೆಹಲಿ ನಾನು ಮಾತಾಡ್ತೀನಿ. ನಾನು ಲಾ ಮಿನಿಸ್ಟ್ರು CMಗೂ ಕೇಳ್ತೀನಿ. ಅಸೆಂಬ್ಲಿ ಬೇರೆ ನಡೀತಾ ಇರ್ತದೆ. ಅವನು 3-4 ಜನ ಮಿನಿಸ್ಟರ್ಸ್ ಹೋಗ್ಬೇಕಾಗ್ತದೆ ಇದಕ್ಕೆ. ಕಾಫಿ ಕೊಡ್ರೆ ಅವ್ರಿಗೆಲ್ಲ. ವಾಸ್ ಯುವರ್ ದಿಸ್ ಒನ್ ಹೆಡ್ಲೈನರ್ ಬಂತ ಪೇಪರ್ಲೆಲ್ಲ ನ್ಯೂಸು? ಇನ್ನ ಬಂದಿಲ್ವಾ?